ಪಿವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಚಾಮರಾಜನಗರ ತಾಲೂಕಿನ ಕೋಳಿಪಾಳ್ಯ, ಮೂಕನಪಾಳ್ಯ, ಪುಣಜನೂರು ಸೇರಿದಂತೆ 26 ಗ್ರಾಮದ ರೈತರು ಹಾಗೂ ಗ್ರಾಮಸ್ಥರು ಹರದನಹಳ್ಳಿ ವಿದ್ಯುತ್ ಸರಬರಾಜು ಉಪವಿಭಾಗ ಕಚೇರಿಗೆ ತೆರಳಿ ದಿನನಿತ್ಯ 7 ಗಂಟೆ ವಿದ್ಯುತ್ ಸರಬರಾಜು ಮಾಡಬೇಕೆಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ನೇತೃತ್ವದಲ್ಲಿ ನಿಯೋಗ ತೆರಳಿ ಈ ವಿಭಾಗದ ರೈತರ ಸಮಸ್ಯೆಗಳನ್ನು ಎಳೆಯಾಗಿ ಮುಂದಿಟ್ಟರು. ಈ ವೇಳೆ ಮಾತನಾಡಿದ ಅವರು, ದಿನನಿತ್ಯ 7 ತಾಸು ವಿದ್ಯುತ್ ಸರಬರಾಜು ಮಾಡದೇ ಇರುವುದರಿಂದ ರೈತರು ತೊಂದರೆ ಅನುಭವಿಸುವಂತಾಗಿದೆ. ಕತ್ತಲೆಯಲ್ಲಿ ಜಮೀನಿಗೆ ಹೋಗಿ ಬರಲು ಅಸಾಧ್ಯವಾಗುತ್ತಿದೆ. ಪುಣಜನೂರು ಗ್ರಾಮದಲ್ಲಿ ಸರಿಸುಮಾರು 110 ರಿಂದ 120 ಬೋರ್ವೆಲ್ಗಳಿದ್ದು ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಸರಬರಾಜು ಆಗದ ಕಾರಣ ಮತ್ತು ಆಗಾಗ ಲೈನಿನಲ್ಲಿ ಪದೇ ಪದೇ ಅಡಚಣೆ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಜಮೀನಿನಲ್ಲಿ ಬೆಳೆ ಬೆಳೆಯಲು ಹಾಗೂ ಕುಡಿಯುವ ನೀರಿಗೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಹಾಗಾಗಿ ತಕ್ಷಣ ಈ ಸಮಸ್ಯೆಗಳನ್ನು ನಿವಾರಿಸಿಕೊಡಬೇಕೆಂದು ರೈತರು ಒತ್ತಾಯಿಸಿದರು. ಸಹಾಯಕ ಕಾರ್ಯಪಾಲಕರು ಅಭ್ಯಂತರರು ದೃಪದ ಅವರು ಮಾತನಾಡಿ, ರೈತರು ಮತ್ತೆ ಕಚೇರಿಗೆ ಬಾರದಂತೆ ನಿಷ್ಠೆಯಿಂದ ಕಾರ್ಯ ಪೂರ್ಣಗೊಳಿಸುವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರಂಗನಾಥ್, ಸ್ವಾಮಿನಾಥನ್, ನಂಜುಣ್ಣಾಯ್ಕ, ಬಸವರಾಜ್, ಬಂಗಾರು, ನಟರಾಜು, ರಾಮಲಿಂಗನಾಯ್ಕ, ರಮೇಶ್ ನಾಯ್ಕ, ಎಸ್ ಮಹದೇವ ನಾಯ್ಡು, ಬಾಲಾಜಿ, ಗಂಗಾನಾಯ್ಕ, ಶ್ರೀಧರ ಸೇರಿದಂತೆ ಇನ್ನಿತರ ರೈತರು ಭಾಗಿಯಾಗಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಗ್ರಾಮ ಪಂಚಾಯಿತಿ ಚಾಮರಾಜ ತಾಲೂಕು ಮನೆಯ ವಿಷಯ ವಿದ್ಯುತ್ ಸಮಸ್ಯೆ ಬಗೆಹರಿಸಿಕೊಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪುಣಜನೂರು ಗ್ರಾಮದಲ್ಲಿ 110 ರಿಂದ 120 ಬೋರ್ವೆಲ್ಗಳಿದ್ದು ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಸರಬರಾಜು ಆಗದ ಕಾರಣ ಹಾಗೂ ಆಗಾಗ ಲೈನ್ನಲ್ಲಿ ತೊಂದರೆಯಾಗುತ್ತಿದ್ದು ರೈತರು ಜಮೀನಲ್ಲಿ ಬೆಳೆ ಬೆಳೆಯಲು ಹಾಗೂ ಕುಡಿಯುವ ನೀರು ತುಂಬ ತೊಂದರೆಯಾಗುತ್ತಿದ್ದು ತಾವು ಗಡಿ ಗ್ರಾಮವಾದ ಪುಣಜನೂರು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಸೂಕ್ಷ್ಮ ಕ್ರಮ ಕೈಗೊಂಡು ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ತಮ್ಮಲ್ಲಿ ಕೋರುತ್ತೇವೆ. 1. 2 ದಿನ ಉಗ್ರವಾದ ಹೋರಾಟ ಮಾಡ್ತೀನಿ ಸರ್. ರೈತರೆಲ್ಲ ಸೇರಿಕೊಂಡು ಹೆಚ್ಚು ಕಡಿಮೆ 1000 ಜನ ಸೇರ್ಬೋದು. ಕೋಳಿಪಾಳ್ಯ, ಮೂಕಪಾಳ್ಯ, ವೀರಂಪುರ, ಕುಳ್ಳೂರು, ಬುದಿಪಡ್ಗ, ಎಲ್ಲ 26 ಹಳ್ಳಿಯವರು ಸೇರಿ ನಾವು ಇದನ್ನು ನಾಳೆಯಿಂದ ಸಮಯ ಬಗೆಹರಿಸಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ. 1. 2. ಪುಣಜನೂರು ಪಂಚಾಯತ್ ಸಂಬಂಧಪಟ್ಟಂಥ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ನಲ್ಲಿ ಎಲ್ಲರೂ ನೋಟಿಸ್ ಕೊಟ್ಟಿದ್ದಾರೆ. ಏನಕ್ಕೆ ಸಾಲ ಕಟ್ಟಿ ಮರುಪಾವತಿ ಅಂತ. ಅದು ಬೆಳೆಗೆ ತಗೊಂಡಿರೋದು ಸಾಲನ. ಅವರು ಮರುಪಾವತಿ ಹೆಂಗೆ ಕಟ್ಟಿದ್ರು, ಕರೆಂಟು ಕೊಟ್ಟರೆ ನೀರು ಬೆಳೆದ್ರೆ ಬೆಳೆಯಲ್ಲಿ ಸಾಲ ಕಟ್ತಾರೆ ಅವರು. ಆದ್ದರಿಂದ ಆ ರೈತರು ಏನಾದರೂ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು KEB ಅವರು ಹೊಣೆಗಾರಿಕೆ. ಆದ್ದರಿಂದ ಅದನ್ನು ನಿಮಗೆ ಬಿಟ್ಟು ವಿಷಯ. ನಾಳೆಯಿಂದ ಕರೆಂಟ್ ಕೊಟ್ಟು ಅವ್ರನ್ನ ಉಳಿಸೋದು ಬಿಡೋದು ನಿಮ್ಮ ಮೇಲೆ ಇದೆ ಸರ್. ಅದನ್ನು ದಯವಿಟ್ಟು ತಾವುಗಳು ಅದ್ರ ಬಗ್ಗೆ ಸೂಕ್ಷ್ಮ ಕ್ರಮ ತಗೋಬೇಕು ನಾವು ತಗೊಳ್ತೇವೆ. ಅದಕ್ಕೆ ಇದು ನಮ್ಗೆಲ್ಲರಿಗೂ ಮಾಹಿತಿ ಕೊಟ್ಟು ಅದನ್ನು ಆದಷ್ಟು ಬೇಗ ಕೆಲಸ ಪೂರ್ಣ ಮಾಡಿಸ್ತೇವೆ. ನಿಮ್ಗೆ ಏನಿದೆ IP 7 hours ಕೊಡೋ ಅಂಥದ್ದು ಸರ್ಕಾರದಿಂದ ಏನಿದೆ ಅದ್ರ ಪ್ರಕಾರವಾಗಿ 7 hours ಕೊಡೋ ಅಂಥದ್ದು ನಮ್ಮ ಜವಾಬ್ದಾರಿ. ನಮ್ಮ ಜವಾಬ್ದಾರಿನ ನಾವು ಆದಷ್ಟು ಪ್ರಾಮಾಣಿಕವಾಗಿ ನಿಭಾಯಿಸ್ತೀವಿ ಅಂತ ಈ ಮುಖ್ಯ ಹೇಳ್ತೀವಿ. ನಾವು ಖಂಡಿತವಾಗ್ಲೂ ನಿಮ್ಗೆ ನಾವು ಜೀವನ ಮಾಡಕ್ಕೆ ಕಲ್ತೀವಿ ಅಷ್ಟೇ. ನಾವೇನೋ ಅಲ್ಲಿ ಗದ್ದೆ ತಗೋಬೇಕು, ಇಲ್ಲಿ ಗದ್ದೆ ತಗೋಬೇಕು, ಏನೋ ಮಾಡೋಕ್ಕಾಗಲ್ಲ. ಸರಳ ಏನೋ ಒಂದು ಜೀವನ ಮಾಡ್ತೀವಿ ನಿಮ್ಮಿಂದ. ದಯವಿಟ್ಟು ನೀವು ಇದನ್ನ ಮಾಡಿಸ್ತಾರೆ. ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್. ದೂರವಾಣಿ ಸಂಖ್ಯೆ 9980581159.